ನಮ್ಮತ್ಗೆ ಇನ್ನೂ ಕೋಮಾದಲ್ಲೇ ಇದ್ದಾರೆ, ಇನ್ನೂ ಹುಷಾರಾಗಿಲ್ಲ. ನೀವು 5 ಕೋಟಿ ಆದ್ರೂ ಉಲೂಚಿಗೆ ಕೊಡ್ಬೇಕು ಅಂತ ಅಪ್ಲೈ ಮಾಡಿದಾನೆ. ವಿಕ್ರಾಂತ್, ನೈನಿ ಆರೋಗ್ಯವಾಗೇ ಇದ್ರು ಅವಳು ಹುಷಾರಿಲ್ಲ ಅಂತ ಅದ್ ಹೇಗೋ ಬರ್ದೆ ನೀನು? ಐ ಆಮ್ ಸಾರಿ ಬ್ರೋ. ಸಾರಿ ಹೇಳ್ಬಿಟ್ರೆ ಕ್ಷಮಿಸ್ಬಿಡಕ್ಕಾಗತ್ತಾ? ಬದುಕಿರುವಾಗ್ಲೇ ನೈನಿನ ಸಾಯಿಸೇ ಬಿಟ್ಟಿಯಲ್ಲೋ. ಅತ್ಗೆ ಅಂದ್ರೆ ದೇವತೆ, ತಾಯಿಗೆ ಸಮಾನ ಅಂತ ಹೇಳಿ ತಿದ್ದು ಅಂತ ನೀವೇ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೋ ಗೊತ್ತಿಲ್ದೆ ಹಾಗೆ ಮಾಡಿರ್ತಾನೆ ಬಿಡಮ್ಮ. ಆದ್ರೆ ಚಿಕ್ಕಪ್ಪ, ನೈನಿ ಆರಾಮಾಗಿರ್ಬೇಕಾದ್ರೆ ಈಗ ಅಪ್ಲೈ ಮಾಡಿದ್ರೆ ಹೇಗೆ? ನನ್ಗೇನ್ ವಿಕ್ರಾಂತ್ ಅವ್ರು ಮಾಡಿದ ಕೆಲ್ಸಕ್ಕೆ ಕೋಪ ಬಂದಿಲ್ಲ. ನಿನಗ್ ಕೋಪ ಬರೋದಿಲ್ಲ, ಆದ್ರೆ ನನಗ್ ಯಾವಾಗಿಂದಾನೋ ಈ ಬಗ್ಗೆ ಅನುಮಾನ ಇತ್ತು. ತ್ರಿನೇತ್ರಿ, ಮತ್ತೆ ತ್ರಿನೇತ್ರಿ ಅಂತಿದ್ಯಲ್ಲ ಅತಿಗೆ. ನನ್ ಚಿಕ್ಕ ಮಗ ಏನೇ ಕೆಲಸ ಮಾಡೋದಿದ್ರು ತುಂಬಾನೇ ಯೋಚನೆ ಮಾಡಿ ಕೆಲಸ ಮಾಡ್ತಾನೆ. ನೈನಿ ಇನ್ನೂ ಕೋಮಾದಲ್ಲಿರೋದಿಕ್ಕೆ ಇವನು ಹೀಗೆ ಅಪ್ಲೈ ಮಾಡಿದ್ದಾನೆ ಅಂತ ನನಗೆ ಡೌಟ್. ಮಾಮ್ ಪ್ಲೀಸ್, ಇಲ್ಲಿರೋದು ತ್ರಿನೇತ್ರಿ ಅಂತ, ನೈನಿ ಇನ್ನೆಲ್ಲೋ ಇದ್ದಾಳೆ ಅಂತ ಮತ್ತೆ ಎಲ್ರಿಗೂ ನೀವು ಸುಮ್ಮನೆ ಟಾರ್ಚರ್ ಕೊಡಬೇಡಿ ಪ್ಲೀಸ್. ಎಲ್ಲಾದ್ರೂ ಇದ್ರೆ ಹುಡುಕಿ ಇಲ್ಲಿ ನೋಡಿ ಇಲ್ಲೇ ಇದ್ದಾರೆ ಅಂತ ಹೇಳ್ಬೇಕೆ ಹೊರತು ಹೀಗೆ ನೈನಿ ಮನ್ಸು ನೋಯ್ಸೋ ಥರ ಮಾತಾಡಬಾರ್ದು ಅತಿಗೆ. ಸಂದೇಹ ಅಷ್ಟೇ, ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ವಲ್ಲ. ನಾನ್ ಕೂಡ ಕಣ್ಸಲ್ಲ ಅತ್ತೆ. ನಾನ್ ನೈನಿ ಅಲ್ಲ ಅಂತ ನೀವು ಪ್ರೂವ್ ಮಾಡಿದ್ರೆ ಅವಾಗ ನಿಮ್ಮ ಮಾತಿಗೆ ಒಂದು ಅರ್ಥ ಇರುತ್ತೆ. ಏನೋ ಏನ್ ನಡೀತಿದ್ಯೋ ಏನೋ, ನನಗ್ ಬೀಳ್ಬೇಕಾಗಿದ್ದ ಏಟು ನಮ್ಮ ಯಜಮಾನ್ರಿಗೆ ಬಿದ್ದಂಗಾಯ್ತು. ನಿನ್ ರಾಶಿ ಬಲ ಇವತ್ತು ಚೆನ್ನಾಗಿದೆ ಅನ್ಸತ್ತೆ ಸುಮ್ನಾ. ಅತಿಗೆ, ಒನ್ಸ್ ಅಗೈನ್ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ವಿಕ್ರಾಂತ್ ಅವರೇ, ಆದ್ರೆ ಈ ಸಲ ಏನಾದ್ರೂ ಮಾಡಿದ್ರೆ ಮೊದಲು ನಿಮ್ಮಮ್ಮಂಗೆ ಗೊತ್ತಾಗೋ ಥರ ಮಾಡಿ. ಬಾಕಂದ. ವಿಶಾಲು, ನೈನಮ್ಮ ಅಪಾರ್ಥ ಮಾಡ್ಕೊಳ್ತಿದ್ದಕ್ಕೆ ಸರಿ ಹೋಯ್ತು. ಅವಳದು ತುಂಬಾ ಒಳ್ಳೆ ಮನಸ್ಸು. ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ ರೀ. ಈ ಪರಿಸ್ಥಿತಿ ಅದು. ಥ್ಯಾಂಕ್ ಯು ಚಿಕ್ಕ ಯಜಮಾನ್ರೆ. ಹೇ ಸುಮನಾ, ಹೇ ಸುಮನಾ ಬಿಡು, ಬಿಡು ಬಿಡು ಅಂತ ಹೇಳಿದ್ನಲ್ಲ. ಅಯ್ಯೋ ಸುಮನಾ, ಕ್ಯಾನ್ ಐ ಹೆಲ್ಪ್ ಯು? ಕೇಳ್ತಿರಲ್ಲ ಅದ್ಗೆ, ನನ್ನ ಇವಳಿಂದ ಬಿಡಿಸಿ. ವೇಟ್ ವೇಟ್, ಸುಮ್ನಾ ಸುಮ್ನಾ ಬಾ. ಎಕ್ಸ್ಕ್ಯೂಸ್ ಮೀ ಸುಮ್ನಾ, ಸುಮ್ನಾ ಬಾ. ಸುಮ್ಮನಾ ಬಿಡಕ್ಕ. ನಮ್ಮ ಯಜಮಾನ್ರನ್ನ ಹಾಗೆ ಮಾಡಿದ್ರೆ ಬಿಡಿಸ್ತೀಯಲ್ಲ ಅಕ್ಕ. ಬೇರೆಯವ್ರ ಕಡೆಯಿಂದ ರೊಮ್ಯಾನ್ಸ್ ಅನ್ನೋದಾಗಿರ್ಲಿ, ರೆಸ್ಪಾನ್ಸೇ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಡ್ರೀಮ್ ಒಳಗ್ ಹೋಗ್ತೀಯ ಸುಮ್ನಾ? ಇದ್ದಕ್ಕಿದ್ದಂಗೆ ಏನಾಗುತ್ತೋ ಏನೋ, ಹುಚ್ಚಿ ತರ ಆಡ್ತಾಳತ್ಗೆ ಇವಳು. ನನ್ ಮೇಲ್ ನಿಮ್ಗಿಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಂಡ್ಮೇಲೆ ಸಂತೋಷದಿಂದ ಬಂದ್ ಹಾಗ್ ಮಾಡೋದು ತಪ್ಪಲ್ಲ ಅಲ್ವೇನ್ರಿ? ವಿಕ್ರಾಂತಿಗ್ ನಿನ್ ಮೇಲೆ ಪ್ರೀತಿ ಇದೆ ಅಂತ ನಿನಗ್ ನೀನೇ ಅನ್ಕೊಂಡ್ಬಿಟ್ಟಿದ್ಯಾ ಸುಮ್ನಾ? ಪ್ರೂವ್ ಆಯ್ತಲ್ವಾ ಅಕ್ಕ? ಹೇಗೆ? ನಮ್ಮ ಅಕ್ಕನ್ಗೆ ನಡಿಬಾರ್ದೇನಾದ್ರೂ ನಡೆದ್ರೆ ಕೋಟ್ಯಾಂತರ ರೂಪಾಯಿ ನನ್ ಮಗಳಿಗೆ ಬರ್ಬೇಕು ಅಂತ ಇನ್ಶೂರೆನ್ಸ್ ಮಾಡಿಸಿದಾಳೆ. ಅವಳು ಬದುಕು ಉಳ್ಕೊಂಡು ಇವಾಗ ಚೆನ್ನಾಗಿದ್ರು ಕೂಡ ಅವಳು ಕೋಮಾದಲ್ಲೇ ಇದ್ದಾಳೆ ಅನ್ನೋ ಹಾಗೆ ಸುಳ್ಳನ್ ಹೇಳಿ ಇನ್ಶೂರೆನ್ಸ್ ದುಡ್ಡಲ್ಲೇ ನಮ್ಮನ್ನ ಶ್ರೀಮಂತರು ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ
ನಾನಂದ್ರೆ ನಿಮ್ಗೆ ಎಷ್ಟು ಲವ್ ಅಲ್ವಾ? ಅಷ್ಟೇ ಅಂತ್ಯಾ ವಿಕ್ರಾಂತ್? ಇವಳು ಮಾತು ಕೇಳಿದ್ರೆ ನಮ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ನ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ನಿಜ ಅಂತ ಒಪ್ಕೊಳ್ಳಕ್ಕೆ ಯಾಕ್ರಿ ಸಂಕೋಚ ಪಡ್ತೀರಾ? ಸಾಕ್ ಸುಮ್ನಿರೆ. ಆನಂದ ಬಾಷ್ಪ ಬರೋ ತರ ಇದೆ ವಿಕ್ರಾಂತ್. ಅಷ್ಟಕ್ಕೂ ನೀನ್ ಯಾಕೆ ಹಾಗೆ ಮಾಡ್ದೆ ಹೇಳು? ನಾನು ಪ್ರೋಸೆಸ್ ಪ್ರಕಾರನೇ ಮಾಡಿದ್ದು ಅದಕ್ಕೆ. ನನಗೆ ರಿಪ್ಲೈ ಮೇಲ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಪೋಸ್ಟ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ನನ್ ಕರ್ಮ ಸರಿ ಇಲ್ಲ. ನನ್ ಮೇಲಿರೋ ಪ್ರೀತಿನ ತೋರಿಸ್ಕೊಳಲ್ಲ ಆದ್ರೆ ಹೀಗ್ ಸಿಕ್ಕಾಕೊಂಡ್ರಿ ಅಂತ ಆಯ್ತು. ನೀನ್ 5 ನಿಮಿಷಕ್ಕೂ ಆ ಮಾತು ಹೇಳ್ಬೇಡ್ವೆ. ನಿನ್ ಬಾಯಲ್ಲಿ ಪ್ರೀತಿ ಅನ್ನೋ ಪದ ಕೇಳಿದ್ರೆ ನನ್ ಮೇಲೆ ನನ್ಗೆ ಕೋಪ ಬರುತ್ತೆ. ವೇಟ್ ನೀನ್ ಅನ್ಕೊಂಡಿದ್ ಒಂದು, ಸುಮನ ಅನ್ಕೊಂಡಿದ್ದೆ ಒಂದು, ಹೌದಾ? ಹೌದು ಅದಕ್ಕೆ. ಹಾಗಾದ್ರೆ ಸುಮ್ಮನ ಎಕ್ಸೈಟ್ಮೆಂಟ್ ನ ಕಂಟ್ರೋಲ್ ಮಾಡ್ಕೊಂಡು ನೀನ್ ಹಾಗ್ ಮಾಡಿರೋದಕ್ಕೆ ಉದ್ದೇಶ ಏನು ಅಂತ ಯೋಚಿಸ್ಬೇಕು. ಹಾಗನ್ಬೇಡಿ ಅದಕ್ಕೆ. ಇವಳು ಹಾಗೆ ಯೋಚನೆ ಮಾಡ್ತಾಳೆ ಆಮೇಲೆ. ಇಲ್ ನೋಡಿ, ನಿಮ್ಗೆ ನನ್ ಮೇಲ್ ಪ್ರೀತಿ ಇದೆ ಅಂತ ಹೇಳ್ದೇ ಇದ್ರು, ನನ್ ಮಗ್ಳು ಉಲುಚಿಗೋಸ್ಕರ ನಮ್ಮ ಅಕ್ಕ ಬದುಕೇ ಇದ್ರು ಕೋಮಾಲಿದ್ದಾಳೆ ಅಂತ ಅಪ್ಲಿಕೇಶನ್ ಕಳ್ಸಿದೀರ ಅಲ್ವಾ? ಸದ್ಯಕ್ಕೆ ಇಷ್ಟು ಸಾಕು. ಹಾಗೆ ಹೇಳ್ತಿದ್ಯಲ್ಲ ಸುಮನಾ, ನಿನ್ನ ಅಕ್ಕ ನೈನಿ ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅವಳು ಚೆನ್ನಾಗಿದ್ರೆ ನಾವ್ ಹೇಗ್ ಚೆನ್ನಾಗಿರ್ತೀವಕ್ಕ? ನಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಬೇಕು ಅಂತಂದ್ರೆ ನಮ್ಮ ಅಕ್ಕ ತ್ಯಾಗ ಮಾಡ್ಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಇದು ಇವಳು ಬುದ್ಧಿ ಅದಕ್ಕೆ. ನಾವು ಬದುಕಿದ್ದಾಗ್ಲೇನೆ ನಮ್ಮನ್ನ ಸ್ಮಶಾನಕ್ಕೆ ಕಳಿಸ್ಬಿಡ್ತಾಳೆ. ಸುಮ್ಮನಮ್ಮ, ನಿಂಗೆ ಹಾಗ ಅಂದಿದ ತಕ್ಷಣ ನೀನ್ ಸುಮ್ಮನೆ ಇದ್ದಿದ್ದು ನಂಗೆ ಇಷ್ಟ ಆಗ್ಲಿಲ್ಲಮ್ಮ. ನಾನು ಅಕ್ಕದ ಚೆನ್ನಾಗಿ ಕಾಣಿಸ್ತೀನಿ ಅಂತ ಯಜಮಾನ್ರು ಹೇಳಿದ್ದಾರೆ. ನಿಮಗೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತಿದ್ದೀರಾ ಚಿಕ್ಕಪ್ಪ? ನೀನ್ ಸಂತೋಷವಾಗಿದ್ರೆ ನಂಗೆ ಪರಮಾನಂದನಮ್ಮ. ಆದ್ರೆ ಸುಮ್ಮನಮ್ಮ, ನಿನ್ ಪ್ರಾಣಕ್ಕೆ ಬೆಲೆ ಕಟ್ಟಿದಾಗ ನೀನು ಕೋಪ ಬರ್ದೇ ಇದ್ದಿದ್ದು ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು ಅಂತ ಇದೀನಮ್ಮ. ಯಾಕೆ ಅದ್ರ ಮೇಲೆ ನಿಂತಿದ್ದೀರ ಮಾವ? ಈಗ ಮೇಲ್ ಬಂದು ಹೇಳದೇ ಇದ್ರೆ ನಮಗೆ ಕೇಳಿಸಲ್ಲ ಅಂತ. ನನಗೇನ್ ಕಿವಿಡಿಲ್ಲ ಚಿಕ್ಕಪ್ಪ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಮಾವ, ನೀವು ನೈನಿನ ಅಬ್ಸರ್ವ್ ಮಾಡಿದ್ರ? ಇತ್ತೀಚೆಗೆ ಇವಳಿಗೆ ಕೋಪನೇ ಬರ್ತಾ ಇಲ್ಲ, ತುಂಬಾ ಕೂಲಾಗಿರ್ತಾ ಇದ್ದಾಳೆ. ಯಾಕತ್ತರ? ನೀವೇ ಕೇಳಿ, ಹೇಳ್ತಾಳೆ, ನೋಡೋಣ. ಅಮ್ಮನವರು ಕಾಳಿದೇವಿ ಅವತಾರ ಎತ್ಕೊ ಮೊದ್ಲು ತುಂಬಾ ಶಾಂತವಾಗಿರ್ತಾಳಂತಪ್ಪ ವಿಶಾಲು. ಅದೇ ತರ ನಮ್ ನೈನಮ್ಮ ಕೂಡ ಏನೋ ಸ್ಕೆಚ್ ಹಾಕಿ ಈ ತರ ಸ್ಮೈಟ್ ಕೊಡ್ತಿದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ. ನಿಮಗೆ ಅನುಮಾನ ಇದ್ರೆ ಯಜಮಾನ್ರಿಗೆ ಗಾಬರಿ ಶುರು ಆಗುತ್ತೆ ಚಿಕ್ಕಪ್ಪ. ಮತ್ತೆ ನಾನು ಯಾರ ಹತ್ರ ಯುದ್ಧ ಶುರು ಮಾಡ್ತೀನೋ ಅಂತ ನನ್ನ ಹಿಂದಿಂದನೇ ಓಡಾಡ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಇವಾಗ ನಿಂದು ಉರ್ಕೊಳ್ಳೋ ಅಂತ ಮನ್ಸಲ್ಲ, ದಯೆ ತೋರಿಸೋ ಮನ್ಸು. ಅದಕ್ಕೆ ಹಾಸ್ಪಿಟ್ಲ್ ಅವ್ರಿಗೆ 8 ಲಕ್ಷ ಜಾಸ್ತಿನೇ ಕಟ್ಟಿದ್ಯಾ. ಕಟ್ಬೇಕಾಗ್ಬಾಯ್ತು. ಯಾಕೆ? ದಯೆಯಿಂದನೇ ಇನ್ನೊಬ್ರಿಗೆ ಉಪಯೋಗ ಬರುತ್ತೆ ಅಂತ. ಇನ್ಶೂರೆನ್ಸ್ ಕೂಡ ರುಚಿ ಪಾಪು ಮೇಲೆ ಮಾಡೋದಕ್ಕೆ ಕಾರಣ ಏನಿರುತ್ತೆ ನೈನಿ? ಇಬ್ರು ಮಕ್ಳಿದ್ರು ಸರಿ, ಉಳುಚಿ ಭವಿಷ್ಯಕ್ಕೆ ತನ್ನ ಪ್ರಾಣನೇ ಮುಡಿಪಾಕಿಟ್ಟು ಯೋಚನೆ ಮಾಡಿದಾಳೆ ಅಂದ್ರೆ ನೀನ್ ಹೆಂಡತಿ ತುಂಬಾ ಗ್ರೇಟ್ ಕಣಪ್ಪ. ಹಾಂ, ಇಷ್ಟು ಒಳ್ಳೆ ಕೆಲಸ ಮಾಡಿರೋ ನೈನಿ ಇನ್ನೊಂದು 1000 ವರ್ಷ ಹೀಗೆ ಸುಮಂಗಲಿಯಾಗಿರ್ಬೇಕು ಅಂತ ಕೇಳ್ಕೋಬೇಕು. ಸುಮನ ಮಾತ್ರ ಅವಳನ್ನ ಮಾತ್ರ ನೆನೆಸ್ಬೇಡಪ್ಪ. ಈಗಲೇ ಇಲ್ಲಿಂದ ಕೆಳಗಿಳಿದು ಹಾಗೆ ಓಡ್ಕೊಂಡು ಹೋಗಿ ಸುಮ್ನಮ್ಮನ ಮೂತಿಗೆ ಹಾಗೆ ಜಡ್ಜ್ ಬಿಡ್ಬೇಕು ಅಂತ ಕೋಪ ಬರ್ತಿದೆ ನಂಗೆ. ನೀವು ಅಲ್ಲಿಂದ ಎಗರಬೇಡಿ, ಕಾಲು ಉಳುಕುತ್ತೆ. ಮಾವ ಬನ್ನಿ ನೀವು ಕೆಳಗೆ. ನನ್ನ ಕೆಳಗೆ ಇಳಿಸು ವಿಶಾಲ. ಕೆಳಗೆ ಬೀಳ್ತೀರಾ? ಕೆಳಗೆ ಬಿದ್ರು ಪರವಾಗಿಲ್ಲ, ನೀನ್ ಬಿಟ್ರೆ ಆ ಸುಮ್ನಮ್ಮಂಗೆ ಒಂದು ಗತಿ ಕಾಣಿಸ್ತೀನಿ ನಾನು. ಈ ಕೋಪನೆ ಬೇಡ ಅಂತ ಹೇಳೋದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಬನ್ನಿ. ಆಯ್ತು ವಿಶಾಲ. ಸರಿಯಾಗಿದ್ದಾರೆ ಮಾವ ಅಳಿಯ. ಇಲ್ಲೋಡಮ್ಮ ಬಾಯಿಲಿ, ಇವಳು ನನ್ನ ಮೊಮ್ಮಗಳು. ಎಲ್ಲಾರು ನೋಡಿದ್ಯಾ? ನೋಡಿಲ್ಲ ಅಜ್ಜಿ. ನೋಡ್ಲಿಲ್ವಾ? ಏನಪ್ಪಾ ನೀನ್ ನೋಡಿದ್ಯಾ? ನೋಡಿಲ್ಲ ಅಜ್ಜಿ. ಸರಿ ಬಿಡು.
ಏನಪ್ಪ ಏನಪ್ಪ ಏನಚ್ಚಿ ಸ್ವಲ್ಪ ನಿಂತ್ಕೋ. ಈ ಫೋಟೋದಲ್ಲಿರೋ ಹುಡುಗಿನ ನೋಡಿದ್ಯಾ? ನೋಡಿಲ್ಲ. ನಾನು ಮನೆಗೆ ಹೋದ್ಮೇಲೆ ನಮ್ಮ ಮಾಮ್ ಹತ್ರ ಮಾತಾಡಿ ಹೇಳ್ತೀನಿ ಅಂಕಲ್. ರೇಟ್ ನಾನು ಫೈನಲ್ ಮಾಡೋಕ್ಕಾಗಲ್ಲ. ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಕಾಲ್ ಮಾಡಿಸ್ತೇನೆ. ಯಾ ಬಾಯ್. ಅಯ್ಯ ಅಯ್ಯ, ಯಾರ್ಗಯ್ಯ? ನೀನೇನಯ್ಯ? ಏನೋ ನನ್ನ ಮೊಮ್ಮಗಳನ್ನ ಎಲ್ಲರೂ ನೋಡಿದೀರಾ ಅಂತ. ಚಿಕ್ಕ ಮಕ್ಳನ್ನ ಸಿಟಿ ತೋರ್ಸೋಣ ಅಂತ ಕರ್ಕೊಂಡ್ ಬರ್ತೀರಾ. ಅವ್ರು ತಪ್ಪಿಸ್ಕೊಂಡಿದ್ದೆ ನಿಮ್ಮಂತ ದೊಡ್ಡವ್ರು ಕೂಡ ಚಿಕ್ಕ ಮಕ್ಳು ತರ ಅಂತ ಹೇಳ್ತೀರಾ. ಮಗುನ್ ಸರಿಯಾಗಿ ನೋಡ್ಕೋಬೇಕು ತಾನೆ. ನನ್ನ ಮೊಮ್ಮಗಳು ತ್ರಿನೇತ್ರಿ ಚಿಕ್ಕ ಹುಡುಗಿ ಏನಲ್ಲಪ್ಪ, 25 ವರ್ಷ ಆಗಿದೆ. ಹೆಸರೇನಂತ ಹೇಳ್ದೆ? ತ್ರಿನೇತ್ರಿ. ನಮ್ದು ದೇವಿಪುರ. ನೋಡು ಆ ಹುಡುಗಿ ಫೋಟೋ. ಇವಳಿಗೋಸ್ಕರ ಅವಳು ಸೋದರತ್ತೆ ಸೋದರ ಮಾವ ಎಲ್ಲರೂ ಹುಡುಕ್ತಾ ಇದ್ದಾರೆ. ಎಲ್ಲಿ ತೋರಿಸಿ. ತಗೊಳಪ್ಪ. ಹಾಗ್ಯಾಕಪ್ಪ ನೋಡ್ತಾ ಇದೀಯಾ? ಅಯ್ಯೋ ಇನ್ನೇನ್ ಮಾತಾಡೋದಕ್ಕೇನಿಲ್ಲ. ಕಾರತ್ತಿ ಬನ್ನಿ ಹೋಗೋಣ. ಬನ್ನಿ. ಅಯ್ಯೋ ನೀನ ನನ್ನ ಕೈ ಹಿಡ್ಕೋತೀಯಾ? ಸುತ್ತಮುತ್ತ ಯಾರು ಇಲ್ಲ ಅಂತ ನನ್ನ ಬಲಾತ್ಕಾರ ಮಾಡ್ಬೇಕು ಅಂತಿದ್ಯಾ? ಅಯ್ಯೋ ನೀನ್ ಸತ್ತೋಗ. ನಿನ್ನ ಯಾರು ಮದುವೆ ಆಗದೆ ಇರ್ಲಿ. ಅಯ್ಯೋ ನಿಮ್ ಮೊಮ್ಮಗಳನ್ನ ತೋರಿಸ್ತೀನಿ ಬನ್ನಿ. ಎಲ್ಲಿದ್ದಾಳಪ್ಪ ನನ್ನ ಮೊಮ್ಮಗಳು? ನಿನ್ನ ಮನೇಲೇ ಇದ್ದಾಳಾ? ಹೌದೌದು, ನಮ್ಮ ಮನೇಲೇನೆ. ಅನ್ಕೊಂಡಿದ್ದೆ ಕಣೋ. ಹೀಗೆಲ್ಲ ಹೇಳಿ ನನ್ನೇನೋ ಮಾಡ್ಬೇಕು ಅಂತ ಯೋಚಿಸ್ತಾ ಇದೀಯ. ನಮ್ಮ ಮನೆಯವರು ಹೋಗಿ 25 ವರ್ಷ ಆದ್ರೂ ನನ್ನ ಮೈ ಮೇಲೆ ಒಂದು ಸೊಳ್ಳೆ ಕೂಡ ಕೂತಿಲ್ಲ ಕಣೋ. ಯಾಕೆ? ಸೊಳ್ಳೆ ಕಚ್ಚ? ಅದು ಇದು ಕಚ್ಚೋದಲ್ಲ ಕಣೋ. ನಾನೇ ನಿನ್ನ ಬಾಯಿನ ಹೊಲ್ದು ಬಿಡ್ತೀನಿ. ತಗೋ, ಒಂದ್ ಕೆಲಸ ಮಾಡ್ತೀನಿ ನಿನಗೆ. ನನ್ನ ಕೈಯ ಹಿಡಿತಾ ನೀವನು. ಅಯ್ಯೋ ಜನಗಳನ್ನೆಲ್ಲ ಗುಂಪು ಸೇರಿಸಿ ಓಡಿಸ್ತಾರೆ ಅನ್ಸುತ್ತೆ. ನಾನು ನೋಡೋಗ್ಬಿಡ್ತೀನಿ. ಮಾಮ್ 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 ಎಲ್ಲಿದ್ದೀರಾ? ಯಾಕ ಕತ್ತೆ ತರ ಕಿರ್ಸ್ತಿದ್ದೀರಾ? ಏಯ್ ಕಂಪೇರ್ ಮಾಡ್ತಿದ್ಯಾ ಇಲ್ಲ ಕತ್ತೆ ಅಂತಾನೆ ಅಂತ ಇದ್ಯಾ? ನಮ್ಮ ಮಾಮ್ ಬರ್ಲಿರ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಮಾಮ್. ವಲ್ಲಭ, ಯಾಕೋ ಹೀಗೆ ಕೂಗಾಡ್ತಾ ಇದ್ಯಾ? ವಲ್ಲಭ, ಟಾರ್ಸಿ ಹಾರೋಗತ್ತಷ್ಟೇ. ಅದು ಮ್ಯಾಟ್ರ್ ಗೊತ್ತಾದ್ರೆ ನಿಮ್ ಪ್ರಾಣನು ಕೂಡ ಎಗರೋಗುತ್ತೆ ಮಾವ. ಅಷ್ಟು ಇಂಪಾರ್ಟೆಂಟ್ ವಿಷಯನಾ ಬಾಬಾ? ವಲ್ಲಭ ಹತ್ರ ಸೀಕ್ರೆಟ್ ಏನಿದೆ? ಲೇ, ಇದು ಮಾಮೂಲಿ ಸುದ್ದಿ ಅಲ್ಲ ಕಣೋ, ಬ್ರೇಕಿಂಗ್ ನ್ಯೂಸ್. ಮಾಮನ್ ಕರ್ಸಿ ಬೇಗ. ಅಷ್ಟರಲ್ಲಿ ವಲ್ಲಭನ್ಗೆ ಏನಾದ್ರು ಆದರೆ ತೊಂದರೆ ಆಗುತ್ತಾ? ಏನಾಗುತ್ತೆ ನೋಡೋಣ, ತಡೀರಿ ಪ್ಲೀಸ್ ವೇಟ್. ನೀನ್ ಅರ್ಶನ ಕುಂಕುಮನ ನೀನೇ ಅಳಿಸ್ಕೋಬೇಕು ಅಂತಿದ್ಯಾ ಅಕ್ಕ? ಬೆವರೋದಿಂದ ಸಾಯೋರ್ ಬಗ್ಗೆ ಯಾಕೆ ಸೆಂಟಿಮೆಂಟ್ ಇಟ್ಕೋಬೇಕು ಸುಮ್ಮನ? ಅತ್ತೆ ಬಂದ್ರು. ನನಗೋಸ್ಕರನೇ ಕಾಯ್ತಾ ಇದ್ದೀರಾ? ನಿಮ್ ಮಗ ಬಾಯಿ ಬಡ್ಕೊಳ್ಳೋದೊಂದೇ ಕಮ್ಮಿ. ಎಲ್ರು ಗಂಟ್ಲು ಹರ್ಕೊಂಡು ನಿಮಗ್ ಹೋಗ್ತಿದ್ರೆ ನನ್ನನ್ ಕರೆದ್ರ ಅಂತ ಏನೋ ಗೊತ್ತಿಲ್ದೇ ಇರೋರ್ ತರ ಕೇಳ್ತಿದ್ದೀರಲ್ಲ. ಅತ್ತಿಗೆ ಬಂದ್ರಲ್ಲ ಹಾಸ್, ಮತ್ತೆ ಯಾಕೆ ಮಾತುಗಳೆಲ್ಲ? ವಲ್ಲಭ, ಮ್ಯಾಟ್ರ್ ಹೇಳು. ಮಾಮ್ ಮಾಮ್, ಅಯ್ಯೋ ನೀವು ತುಂಬಾ ಗ್ರೇಟು ಮಾಮ್. ನಿಮ್ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್. ಅಯ್ಯೋ ನಿಮ್ಗೆ ಇಷ್ಟೊಂದು ಬುದ್ಧಿ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾಮ್. ಆಮೇಲೆ ಹೊಗಳಬಹುದು ಬ್ರೋ, ಫಸ್ಟ್ ವಿಷಯ ಹೇಳು. ನಮ್ಮ ಮಾಮ್ ಹೇಳ್ತಾರಲ್ಲ ಎಲ್ಲ ಸತ್ಯನೇ ಕಣೋ. ಅವರು ಅನುಮಾನದ ಕಂಬ ಅಲ್ಲ, ಆಧಾರ ಸ್ತಂಭ. ಏನು ನಿಮ್ಮಮ್ಮ ಭೂತನ? ಏಯ್, ಆಧಾರ ಸ್ತಂಭ ಅಂದ್ರೆ ನನ್ ಮಾತೆ ವೇದವಾಕ್ಯ ಅಂತ. ಅಷ್ಟೊಂದ್ ಸೀನೇನಿಲ್ಲ ಬಿಡಿ. ಏಯ್ ನಾನೇನ್ ನೋಡ್ದೆ ಅಂತ ಹೇಳಿದ್ರೆ ನಮ್ಮ ಮಾಮ್ ಮೇಧಾವಿ ಅಂತ ನೀನೇ ಒಪ್ಕೋತೀಯ.
ಏನ್ ನೋಡಿದ್ರಿ ವಲ್ಲಭವ? ಯಾವ್ದೋ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಸೀನ್ ನೋಡಿರ್ತಾರೆ ನೈನಿ. ಅರ್ಥ ಆಗದೆ ಅಮ್ಮನ್ ಕೇಳಿದ್ರೆ ಆಯ್ತು ಅಂತ ಕಿರ್ಚಾಡ್ತಿದ್ದಾರೆ. ಏಯ್ ತಲೆ ಕೆಟ್ಟವಳೆ. ಅಯ್ಯ ನೀನ್ ಇದಕ್ಕೇನೆ ಮದುವೆ ಮಾಡ್ಕೊಂಡಿರೋದು ಅನ್ಸ್ತಾ ಇದೆ. ನಾನು ಮಾತಾಡೋದಕ್ ಬಿಡು. ಹೇಳೋದ್ ಬಿಟ್ಟು ಹೇಳ್ತೀನಿ ಅಂತ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಪ್ಪ? ಹೇಳುವಲ್ವಾ? ಅವಳು ನೈನಿ ಅಲ್ಲ 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 ಅಲ್ಲ. ಅಯ್ಯೋ ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಯ್ಯೋ ನಾನು ಇಷ್ಟೊಂದು ಜೋರ ಕಿರ್ಚ್ಕೋತಾ ಇದ್ರೆ ಎಲ್ಲರೂ ಸಿಂಪಲ್ ಆಗಿ ನಿಂತ್ಕೊಂಡಿದ್ದೀರಲ್ಲ. ಹೇಳಿರೋದ್ನೇ ಎಸ್ಸಲ್ಲ ಅಂತ ಹೇಳ್ತೀರಾ ಬಾವ? ಅಲ್ವಾ? ನೀವ್ ಹೀಗೆ ಅಂತೀರಾ ಅಂತ ನನ್ಗೆ ಗೊತ್ತಿತ್ತು, ಆದ್ರೆ ನಾನು ಇನ್ನೂ ಪೂರ್ತಿಯಾಗಿ ಹೇಳೇ ಇಲ್ಲ ಅಲ್ವಾ? ಏಯ್ ಅಯ್ಯೋ ದಡ್ ನನ್ ಮಗ್ನೆ, ವಿಷಯ ಫುಲ್ ಹೇಳ್ದೆ ಮಧ್ಯದಲ್ಲೇ ನಿಲ್ಸಿದ್ರೆ ನಿನ್ನ ಕಾಮಿಡಿ ಪೀಸ್ ತರಾನೇ ನೋಡ್ತಾರೆ. ಹೇಳ್ತೀನಿ ಮಾಮ್. ಇವಳು ತ್ರಿನೇತ್ರನೇ, ಇವ್ರೂರು ದೇವಿಪುರಾನೇ. ಈಗಷ್ಟೇ ಇವ್ರ ಅಜ್ಜಿ ರತ್ನಮ್ಮ ಸಿಕ್ಕಿದ್ರು. ರತ್ನಮ್ಮ ಯಾರು? ಅಬ್ಬಾ ಅಬ್ಬಾ ಏನ್ ಆಕ್ಟಿಂಗ್ ಅಮ್ಮ. ನಿಮ್ ಸೋದ್ರ ಮಾವನ ಹೆಸರು ಮುಕುಂದ, ನಿಮ್ ಸೋದರತ್ತೆ ಹೆಸರು ವೈಶಾಲಿ, ನಿಮ್ಮ ಅಪ್ಪ ಅಮ್ಮ ಚಿಕ್ಕದ್ರಲ್ಲೇ ತೀರ್ಕೊಂಡ್ರು. ನೀನ್ ಸರಿಯಾಗಿ ನಮ್ ನೈನಿಗೆ ಆಕ್ಸಿಡೆಂಟ್ ಆದಾಗ್ಲೇನೆ ಕಣ್ಮರೆಯಾಗಿ ಹೋಗಿದ್ಯಾ ಅಂತ ನಿಮ್ಮ ಅಜ್ಜಿ ನಿನ್ ಫೋಟೋ ಇಟ್ಕೊಂಡು ಈ ಊರಲ್ಲಿ ಓಡಾಡ್ತಾ ಇದ್ದಾರೆ. ಬ್ರೋ, ಕತೆ ಹೇಳೋದನ್ನ ಯಾವಾಗ ಕಲ್ತ್ಕೊಂಡೆ? ಲೇ ಪ್ರಾಮಿಸ್ ಕಣ, ನಾನು ಆ ಅಜ್ಜಿನ ಮೀಟ್ ಮಾಡಿದೆ. ತ್ರಿನೇತ್ರಿ ಫೋಟೋ ತೋರಿಸ್ಕೊಂಡು ನಮ್ಮ ಮೊಮ್ಮಗಳನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ಕೇಳ್ತಾ ಇದ್ರು. ಎಲ್ಲ ಅಯೋಮಯವಾಗಿ ಆಶ್ಚರ್ಯವಾಗಿದ್ಯಲ್ಲ. ಆ ಅಜ್ಜಿನಲ್ಲಿ ಕರ್ಕೊಂಬಂದಿದ್ರೆ ಎಲ್ಲ ಡೌಟು ಕ್ಲಿಯರ್ ಆಗೋಗ್ಬಿಡೋದಲ್ವಾ? ಕರೆಕ್ಟೇ. ಕರೆಕ್ಟೇ ಅಂತ ಈಗ ಹೇಳ್ತಿದ್ಯಲ್ಲ ಯೂಸ್ಲೆಸ್ ಫೆಲೋ. ಅಯ್ಯ ಬೈಬೇಡಿ ಮಾಮ್. ವಿಷಯ ಗೊತ್ತಾಗಿದ್ದೇನೆ ಮುದ್ಕಿ ಕೈ ಹಿಡ್ಕೊಂಡು ಕಾರ್ ಹೊತ್ಸೋದಕ್ಕೆ ಅಂತ ನೋಡ್ದೆ. ಆ ಮುದ್ಕಿ ನನ್ಗೆ ಹೊಡೆದ್ಬಿಟ್ಟು ಓಡೋಗ್ಬಿಡ್ತು. ವಯಸ್ಸಾದವ್ರನ್ನೂ ಬಿಡೋದಿಲ್ವಾ ನೀವು? ಏ ಚಿಚಿ ಏನೇ ಮಾತಾಡ್ತಿದ್ಯಾ ನೀನು? ನಿಮಗ್ ಹೇಗೆ ಅರ್ಥ ಆಯ್ತೋ ಗೊತ್ತಿಲ್ಲ, ಆದ್ರೆ ಪಾಪ ಅಜ್ಜಿನ ಅವ್ರ ಊರಿಗೆ ಬಿಟ್ಟು ಬರ್ಬೇಕಾಗಿತ್ತೇನೋ ಅಂತ ಹೇಳ್ತಾ ಇದ್ದೀನಿ. ನೀ ಸುಮ್ನಿರೆ, ಈಗ್ಲೇ ಕನ್ಫ್ಯೂಸ್ ಆಗಿ ಸಾಯ್ತಾ ಇದ್ದೀನಿ. ಒಲ್ಲಮ್ಮ, ನೀವು ಹೇಳ್ತಿರೋದೆಲ್ಲ ಸರಿ ಇದೆ, ಆದರೆ ಅದು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ. ಅಯ್ಯ ನನ್ನ ಮಾತು ನಂಬ್ತಿಲ್ವಾ ನೀವು? ಅಮ್ಮ ಹೇಳಿರೋ ಕತೆನ ನೀನ್ ಮತ್ತೆ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ಯಾ? ನಾನೇನು ಹೇಳ್ತಾ ಇಲ್ಲ, ವಲ್ಲಭ ನೋಡಿದಾನೆ ಅಂತ ಹೇಳದ್ನಲ್ಲ. ಯಾರನ್ನ ನೋಡಿದ್ರು ಅತ್ತೆ? ತ್ರಿನೇತ್ರಿ ಅವ್ರ ಅಜ್ಜಿನ. ಓಳಸ್ಟ್, ಆ ಅಜ್ಜಿಗೆ ಬೇಕಾಗಿರೋದು ತ್ರಿನೇತ್ರಿ ಅಲ್ವಾ, ನೈನಿ ಅಲ್ಲ ತಾನೆ? ಕರೆಕ್ಟೇ. ಮತ್ತೆ ಕರೆಕ್ಟ್ ಅಂತಿದ್ಯಲ್ಲೋ. ನಿಲ್ಸೆ. ತ್ರಿನೇತ್ರಿನೇ ಇಲ್ಲಿರೋದು ಅಂತ ಹೇಳ್ಬೇಕಲ್ವಾ? ಹೇಗ್ ಹೇಳ್ತಾರತ್ತೆ? ನಮ್ಮ ಅಕ್ಕ ತ್ರಿನೇತ್ರಿ ಅಲ್ವಲ್ಲ? ಹೌದಲ್ವಾ? ಯಾಕೆ ಈ ಥರ ಮಾತಾಡ್ತಿದ್ದಾರೆ ಇವರು? ಮೊನ್ನೆವರೆಗೂ ನಾನ್ ನೈನಿ ಅಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಅದು ಮೊನ್ನೆ. ಮತ್ತೆ ನಿನ್ನೆಯಿಂದ ಆ ಥರ ಎಲ್ಲ ಮಾತಾಡೇ ಇಲ್ಲ. ಹೌದು ವಲ್ಬಾ, ನೈನಿ ಈಗ ಸರಿ ಹೋಗಿದ್ದಾಳೆ. ಲೋ ವಿಶಾಲ್, ನಿನಗೆ ಕೈ ಮುಗಿತೀನೋ. ಅಯ್ಯ ಮೊನ್ನೆ ತ್ರಿನೇತ್ರಿನ್ಲು ಅಂತ ನೀವೇ ಹೇಳಿದ್ರಿ, ನಿನ್ನೆಯಿಂದ ನೈನಿ ತರ ಇದ್ದಾಳೆ ಅಂತ ನೀವೇ ಡಿಸೈಡ್ ಮಾಡಿದೀರಾ. ಅಲ್ಲ ಕಣ, 2 ದಿನದಲ್ಲಿ ಅದೇಗೋ ಬದಲಾಗುತ್ತೆ. ಅವಳಿಗೆ ಆರೋಗ್ಯ ಸುಧಾರಿಸದ್ಮೇಲೆ ಮತ್ತೆ ಹುಚ್ಚಿ ತರ ಯಾಕೆ ಮಾತಾಡ್ತಾಳೆ ವಲ್ಲಭ? ಅವಳು ಸರಿಯಾಗೇ ಇದ್ದಾಳೆ, ನಮ್ಗೆ ತಲೆ ಸರಿ ಇಲ್ಲ ಅಂತೀರಾ? ಅದ್ಗೆ ಹುಷಾರಾಗಿದ್ದಾರೆ ಅಂತ ಹೇಳ್ತಾ ಇದಾರಲ್ಲಮ್ಮ. ನಿಮ್ಮ ಅಮ್ಮಂಗೆ ನಿಮ್ಮ ಅಣ್ಣಂಗೆ ಹಿಡ್ಕೊಳ್ತು ಹುಚ್ಚು. ನಿಲ್ಸೆ. ಸ್ಟಾಪ್ ದಿಸ್. ಅಯ್ಯ ನನಗೆ ಕನ್ಫ್ಯೂಸ್ ಆಗ್ತಿದೆ.